ಅದೇ ನೋಡಿ ದೊಡ್ಡದ ಕಡಿಮೆ ಆಗ್ಯದ ಓಡಾಡೋದು ಅದು ಕಮ್ಮ ಆತ ಶಕ್ತಿ ನಿಂತಂಗೆ ಕಮ್ಮ ಆತರಿ ಅಣ್ಣ. ಹಾಂ ಯಾರು ಬದುಕ್ತಾವ ನನಗೆ ಅಂದಿಲ್ಲ ಯಾರು ಹಾಂ ಏನಿದ್ದಿಲ್ಲ ಎಲ್ಲ ಮಕ್ಕಳು ಮಾಡ್ದು ಹೆಂಡತಿ ಮಾಡಿ ಎಲ್ಲರೂ ಮಾಡ್ದು ನೆಂಟರು ನೆಲ್ಲೂರು ಎಲ್ಲ ನೋಡ್ದು ಈಗ ಎಲ್ಲ ಅಂಬಾರಜ್ಜಿಕದ ಯಾರ ಮಾಡೋರು ಆರಾಮಾಗ್ಯ ನೋಡ್ರಿ ದೇವ್ರ ಆಶೀರ್ವಾದ ಇರ್ತಲ್ಲ ಎಲ್ಲ ಬಿಟ್ಟಿದ್ದಾಯವ ನಾ ಮಂದಿಗೆ ಹೇಳತ್ತಿದ ಮಂದಿಗೆ ನೋಡಿ ಹಬ್ಬ ಮಾಡಿಲ್ಲ ಸರಿ ನನ್ನ ಸರಿ ನಮ್ಮ ಊರಾಗ ಭೀ ನಿಮ್ಮ ಊರಾಗ ಭೀ ಅಟ್ಟು ಕೊಂಡವ ಇಲ್ಲು ಅದು ಭೀ ಹೇಳ್ತಾನೆ ಮಂದಿಗೆ ನೋಡಿ ಹಬ್ಬ ಮಾಡಿಲ್ಲ ನಾ ಯಾರ್ದು ಕೇಳಿಲ್ಲ ಹೆಂಡತಿ ಕಳ್ಗುಣ ಮಾಡಿ ಅದು ಸರಿ ಮನ್ಯಾಗ ಇಕ್ ಕಸಿ ಕೊಂಡಿನ ಮನುಷ್ಯನ ಅನ್ನ ಊಟ ಉಪಾಸಿ ಇರೋದಿಲ್ಲ ಅಡ್ಡೆಲ್ಲ ಮಾಡಿ ಈ ದಾರಿಗೆ ಹೆಂಗೆ ಬಂದ್ರಿ ಒಳ್ಳೆ ದಾರಿ ಹಿಡ್ದಿರಿ ಮಗ ಹೊಂಟೋದ ಕೈದಾಗ ಅದಕ್ಕೆ ಅಂತಾರ್ರಿ ಬುದ್ಧಿ ಕೆಟ್ಟ ಮೇಲೆ ಬಂತಂತ ಕೆಟ್ಟ ಮೇಲೆ ಬುದ್ಧಿ ಬಂತಂತ ಕೆಡತನ ಗೊತ್ತಾಗಲ್ಲ ಜೀವನದ 1000 ಮಂದಿಗ ಹೇಳಿದನ ಎಲ್ಲ ಹೊಂತೀನಿ ನಂದೇ ಹೋಯ್ತಲ್ಲ ನಂದು ಎತ್ಕೊಂಡಿಂದು ಕೂಸ ಅಂತ ಕಸಿ ಅದಕ್ಕೆ ಧಿಕ್ಕಾರ ಮಾಡಿ ಆ ಡಾಕ್ಟರ್ ಭೀ ಹಾಗೆ ಸಿಕ್ಕ ನನಗೆ ನಿನಗೆ ನಿನ್ನ ಮಗ ಬಂದ ನಿನ್ನ ಸೊಸಿ ಹೇಳ ನೀನು ಹೆಂಡತಿ ಹೇಳ ನಿನ್ನ ತಂದಿಗೆ ನಾ ಹೇಳಿ ನೀ ಮಾಡ್ತೇನು ನಿನ್ನ ತಂದಿಗೆ ನಾ ಹೇಳ್ತಾ ಅಂದ ಡಾಕ್ಟರ್ ಭೀ ಅವ ಅಂದ ಸಿಗರೇಟ್ 2 ಬೀಡಿ 4 ಬೀಡಿ ಗಟ್ಟೆ ಸಿಗರೇಟ್ 2 ಡಬ್ಬಿ ಶೇರಿ ಪಾನ್ಸೇದು ಕುಡಿತಿದ್ದಾನ ನನಗೆ ಯಾವ ಭೀ ಮಾಡಿಲ್ಲ ಅದು ಎಲ್ಲ ಮಗ ಹೇಳ್ದ ಎಲ್ಲ ನಾ ಅವ ಅದು ನನಗೆ ಬಿಡುವಂದಿಲ್ಲ ನನ್ನ ಮಗ ಏನ ಭೀ ಅಂಬಲ್ಲವ ಕಣ್ಣು ನಾ ಅಂದ ಮಗನ ಬಾರಿ ಹೇಳಿದ ಮೇಲೆ ನನ್ನ ಮಗ ನನಗೆ ಎತ್ಕೊಂಡು ತಿರುಗ್ಯ ನನ್ನ ಮೇಲೆ ಅದು ಮಾತು ಹೊಂಟು ನಾ ಎತ್ಕೊಂಡು ಅವನಿಗೆ ತಿರುಗಿದ ಅದಕ್ಕೆ ಭೇಟಿ ಕೊಟ್ಟು ಅದಕ್ಕೆ ರೀ ಅಪ್ಪ ಮಂದಿ ಬೀಡಿ ಬಿಗಲತ್ರ ಗಾಣ ಬರ್ದ ಎದ್ದು ಹೋಯ್ತಾನ ಹೋಟೆಲ್ದಾಗ ಅದಕ್ಕೆ ಮೂರ್ತಿ ಸಣ್ಣದಂದ್ರೆ ಕೀರ್ತಿ ದೊಡ್ಡದಂತ ಇಲ್ಲ ಮಕ್ಕಳ ಮಾತು ನಾವಾರ ಕೇಳ್ಬೇಕು ನಮ್ಮ ಮಾತು ಮಕ್ಕಳಾರ ಕೇಳ್ಬೇಕು ನಾ ಈ ಕಡೆ ಯಾಕೆ ಕಲ್ಲಿಗೆ ಬೆವ್ರು ಬಂದದ್ದು ನನಗೆ ಬರಲ್ಲ ಕನ್ನಿ ನಾ ಮಂದಿ ಮಾತು ಕೇಳ ಡಾಕ್ಟರ್ ಹೇಳಿದ ಕೇಳಿದ ಮತ್ತೆ ಯಾರ ಹೇಳಿ ಕೇಳಬೇಕಲ್ಲ ಅದು ಹೆಂಗಾರ 4 ಮಂದಿಗೆ ಹೊಡೆದಿದ ಆ ಸೂಜಿ ತೆಗ್ದ ಡಾಕ್ಟರ್ ಅಂದ್ರೆ ನನ್ನ ದೋತ್ರ ಉಚ್ಚಿ ಹೋಯ್ಕೊತಿದ್ದಾನ ನನಗೆ ಕೊನ ಇದ್ದಿಲ್ಲ ಸೂಜಿ ಕೊನ ಇದ್ದಿಲ್ಲ ಖಾರ ರೊಟ್ಟಿ ಅಂತಿದ್ದ ನನ್ನ ಹೆಂಡತಿಗಾಗಲಿ ನಮ್ಮ ತಾಯಿಗಾಗಲಿ ಅದು ಎಲ್ಲ ಇದಕ್ಕೆ ಮಾಡ್ಯಾಗ ಅದಕ್ಕೆಪ್ಪ ನಾವು ಒಂದು ರೊಟ್ಟಿ ಸಾಕ್ಷಿ ನಾನೇ ಜರ ಈಕಿ ತಡ ಮಾಡಿದ್ರು ಹೆಂಡತಿ ಬೀದರ್ಗೆ ಹೋಗಿ ನಾಷ್ಟ ಮಾಡಿ ಬರ್ತಾ ಈಗ ಭೀ ಬೀದರ್ ಯಪ್ಪ ಇನ್ನಾನು ಈ ಡೈಲಿ ಮತ್ತು ಗುಣನೆ ಹೆಚ್ಚಾಗಿಲ್ಲ ಕಡಿಮೆ ಬಿದ್ದಿಲ್ಲ ಸುಳ್ಳು ಯಾಕಾಡಿ ಆಕಿ ಜರ ತಡ ಮಾಡಿದ್ರು ನಡೆದೇ ಝಾಕ ಆದ್ರೆ ಆಯ್ತು ನಾಷ್ಟ ಮಾಡೇ ಬರ್ತಾ ಮತ್ತೆ ಸರಿ ಅದ ಮಗಿ ಅಪ್ಪ ಯಾವ ರಾಜನಾಳ ಅದ ನಮ್ದು ರಾಜನಾಳ ಮಗ ಅಂತಾನ ಯಾನ್ ಮಾಡ್ಕೊಟ್ಟಿಲ್ಲ ಹೋಗ್ಯಾರ ಎಲ್ಲರೂ ಬಿದ್ದು ಸಾಯ್ತಾನ ಮಗ ಅಂತಾನ ಹಿರಿಯವು ಜರ ದಂಡ ಜುಕಾಸ್ಲತ್ತದ ಎಲ್ಲ ಒಂದು ಕಡೆಗೆ ಒಂದು ಮಾತು ಹೇಳ್ತೀನಿ ನಮ್ಮ 2 ನೆಂಟಿಸ್ತಾನೆ ನೋಡ್ರಿ ಅವು ಆಯ್ಗಳು ನನ್ನ ಬಲ್ಲಿ ಎಲ್ಲ ಕೂಡ್ತಾವ್ರಿ ಮಠ ಸ್ವಾಮಿಗಳು ತೋಲಾವ ಅಲ್ಲಿ ಕಾಯ್ತಿರ್ತೇವಲ್ಲ 50-60 ಎಕರೆ ಜಮೀನ ಈಗ ಒಂದು ಅಪ್ಪಾರ್ಗ ಒಂದು ಇಪ್ಪಾರ್ಗ 2 ನೆಂಟಿಸ್ತಾನೆ ನೋಡ್ರಿ ನೋಡ್ತಾನ ಆ ಊರಿಗೆ ಡೈಲಿ ಅಲ್ಲಿ ನೌಕರಿ ಸೊಸೈಟಿಯಾಗ ಮಾಡಿ ನಾವಿದ್ದ ಈಗ ಎಲ್ಲ ಮಂದಿ ಕೊನಾವ್ಕನೇ ನಾನೇ ಹೋಗಿದ್ದ ಜರ ಇದಿಟ್ಟು ನಿಮ್ಮ ಕೈ ಮೇಲೆ ಮಾಡಿಸಿ ನಿಮ್ಮ ಹೆಸರು ಇರ್ತದೆ ತಿನ್ನವಿ ಮಾಡ್ಲೆ ಮಲ ಯಾವ್ದು ಗೆಲ್ತೀವ आता तिनं हिनं जावं जवळ हो म्हणून बघू तिनं बी म्हटले पाप बघा लई म्हणले येणा नोड्री निम कೈಲಿ आमच्या पुरीला बघा कुठतरी तुमचे नोकरी लागली की नोकरी लागा लग्न करणे नाही तिला येत्या गिराक म्हणायचं बघा आता नोकरदारलाच बघता तुम्ही मग हे पडतं पेट शेतवाले आहेत ते सांगू लागलो की ते मला सर्व कधी सांगावं लागणार तुम्हाला एकच सांगतो लई बिझनेसवाले बी आहेत काही बी आहेत ते दैवाला मिळावलं ते बटा ಮತ್ತೆ ಅದೇನು ಹೇಳಕ್ಕೆ ದೈವದ ಮಾತು ಮುಂದೆ ಯಾವುದೂ ಅಲ್ಲ ದೈವದ ಮುಂದೆ ಯಾವುದೂ ಅಲ್ಲ ನೋಡಬೇಕು ಈಗ ನಿಮಗೆ ಒಂದು ಪಾಯಿಂಟ್ ಹೇಳ್ತಾನೆ ಮಂದಿ ಹೇಳಬೇಡ್ದಂತ ನಿಂದ ನಾ ಈಗ ನಮ್ಮ ಹೆಂಡತಿ ಇಲ್ಲಿ ಹಾಳ ನಾ ಗಂಡ ಇದ್ದ ಮೀರಿನವನಿಗೆ ಆಗ ರಾತ್ರಿ 12ಕ್ಕೆ ಭೀ ಹೊಡೆದಿನ ಮನುಷ್ಯ ಇದ್ದಾನ ನಿಮಗೆ ಹೇಳ್ತಾ ಅದು ಹಾದಿ ನನಗೆ ಬರಿಲಕ್ಕೆ ಬರಲ್ಲ ಮಂದಿಗೆ ಬುದ್ಧಿ ಕಲಿದ್ಮೇಲೆ ನಾವು ಭೀ ನಮ್ದು ಭೀ ಥೋಡೆ ಹಿಂದಕ್ಕೆ ತಿರುಗಿ ನೋಡ್ಬೇಕಲ್ಲ ಮತ್ತೆ ಇಲ್ದ್ರೆ ನಿಂದು ನೋಡ್ಕೊಂತಾರ ಮೊದಲು ನಿಂದು ನೋಡ್ಕೊರೋ ಮರ ಅವನ ಮನೇನೆ ಇಟ್ಟಿಕ್ಕಿಲ್ಲ ನಮ್ಗೆ ಹೆಂಗೆ ಯೂಸ್ ಮಾಡ್ತಾನ ಅಂತಾವು ಅದಕ್ಕೆ ಅದು ಹಿಸಾಬ್ ಅವ ಅದು ದೈವಕ್ಕೆ ಚಲೋ ಕೆಟ್ಟದು ಈಗ ನಾವು ನೋಡಿ ಕುಳ್ಳತ್ತಿದ್ದೇವೆ ಅದು ಅದೇ ಖರೆ ಅದು ಮುಂದೆ ಏನಾಗ್ತದೆ ಗೊತ್ತು
ನನ್ನ ಕೈ ಮೇಲೆ ನೋಡಿ ನಾವು ಹೇಳ್ತೀವಿ ಇವ್ರ ಊರಿಗೆ ಒಂದು ಮಗಳು ಕೊಟ್ಟೀನಿ ಆಕೆ ಐನಾಪುರ ಐನಪ್ಪರು ಕೂಡ ಹೊತ್ತಿಗೆ ಏನೋ ಇತ್ತದು ಇವತ್ತು ಅವರು ನನಗೆ 2 ಮಕ್ಕಳು ನೌಕರಿಕಿನೇ ಹೆಚ್ಚಿಗೆ ಗಳಿಸ್ಯಾರ. ನಮ್ಮಲ್ಲಿ ನೌಕರಿ ಇತ್ತು ಗೌರ್ಮೆಂಟ್ದು, ಅವನಿಗೆ 60 ಎಕರೆ ಹೊಲ ಐತ್ರಿ. ಈಗ ನೀವು ಅಂಥವ್ರು ಅವನ ಬಾರ ಕೋರಿ ಕೊಡ್ತೇವೆ, ಇವನ್ ಬಾರ ಕೋರಿ ಕೊಡ್ತೇವೆ, ಅವನ ಬಾರ ಕೊಡ್ತೇವೆ. ಒಂದು ಗುಂಟೆ ಇಲ್ಲಿ ಯಪ್ಪ 60 ಎಕರಲ್ಲ 5 10 ಲಾಖ ಹುಂಡೆ ಭೀ ಕೊಟ್ಟಿರ್ಬೇಕು, ಉಳಿದಿಲ್ಲ. ಅದು ಏನು ಅದಕ್ಕೆ ಒಟ್ಟು ಒಬ್ಬ ನಿಮ್ಮಂಥವು ಗರೀಬ್ ಹಣ ಅವ್ನು ಕರೋಡೋದಾಗ ಬಂದಾರ. ಅವ್ರು ಗರೀಬರು ಕರೋಡೋದಾಗ ಗಾಡಿ ಮ್ಯಾಲ ಸುಣ್ಣದ ಹಂಗೋಗಿ ಹಿಂಗೆ ಆಯ್ತದ. ಈಗ ಇವ್ರ ಮಕ್ಕಳು ನಮ್ಮ ಮಕ್ಕಳು ಒಂದೊಂದು ಟೈಮಿಗೆ ಸದಿನೂ ಕಳೆದ. ಇವ್ರ ಮಕ್ಕಳು ತಂದು ಒಣ ಮಳ್ಯಾಗ ಇಲ್ಲಿ ಹೋಟೆಲ್ ಹಚ್ಚಿದ 3 ಗಿಲಾಸ್ 2 ಗಿಲಾಸ್ ಇದು ಏನಂತೀರಿ 2 ಭಗುಣಿ ಹಾಲು ಮತ್ತು ಅವು ಏನಂತೀರಿ ಅದು ಇದು ಮಾಡ್ತೀರಿ ರೀ ಮೆಣಸಿನ್ಕಾಯಿ ಅವು ಭಜ ಆ ಪಾಡ್ಗಳು ಹೋಟೆಲ್ದಾಗ ಕೊಡ್ತಿದ್ದು. ಶಾಲೆಗೆ ಹೋಗಿ ಬರ್ತಿದ್ವು. ನಾನು ನೋಡ್ತಿದ್ದ ಇವ್ರು ಕೊಡ್ತಿದ್ರು. ನಮ್ಮ ಬಾಬಾಗ ಜಾಕುಡ್ರಿ ಅಂತಿರ್ಬೇಕು ನಂದ ಗಾಂಜಾ ತೋಲ್ ಬಿಗಿದಾರಿಯ. ಈಗ ಬದ್ದ ರಾಟಿ ಏನು ಮಾಡಲಿ, ಆ ಪಾಡ್ಗಳಿಗೆ ಶಾಲೆ ಕಲ್ಸೋದು ಬಿಟ್ಟಿಲ್ಲ ಅವರು. ಮಂದಿ ದುನಿಯಾ ಅಂದಿರ್ಬೇಕು, ಮೈ ಎಲ್ಲ ಖರಗೆ ಹಂಗೆ ಇರ್ತಿತ್ತು. ಅದು ಪಾರ್ಗುಳಿ ಶಾಹಿಗೆ ರಾಜ ಆಗ್ಯಾರ. ಅದಕ್ಕೆ ಹಿಂದಕ್ಕೆ ರೊಕ್ಕ ಸಿಕ್ಕಿಲ್ರಿ. ಹಿಂದಕ್ಕೆ ರೊಕ್ಕ ಸಿಕ್ಕದೇನು ಹೇಳ್ರಿ? ಸಿಕ್ಕದ ನಿಮ್ಮ ಕಡೆ ಧರಿ ಮೇಲೆ ಇತ್ತು, ಸಿಕ್ಕದೇನು ರೊಕ್ಕ? ನಮ್ಮ ಕಡೆ 10 ರೂಪಾಯಿಗೆ 3 ದಿನ ಸದಿ ಕಳ್ದೀವಿ ನಾವು. ನಾ 20 ರೂಪಾಯಿ ನೌಕರಿ ಮಾಡಿ ನಾವಿದ್ದ 1 ವರ್ಷ. ಹಾಂ 1 ವರ್ಷ 1 ವರ್ಷ ನಾ 25 ರೂಪಾಯಿ ಸಿಗರೇಟ್ ಬಿದ್ದಿದ್ದ ರೋಜ್. 25 ರೂಪಾಯಿ 1 ಸಿಗರೇಟ್. ಇದು ಹೆಂಗದ 20 ರೂಪಾಯಿಗೆ 1 ವರ್ಷ ಮಾಡಿದ ನಮ್ಮ ಬಾಬಾ ಇಕ್ಕಿದ. ಆಗ ಆ ಮೆಣಸಿನ್ಕಾಯಿ ಸುಲ್ಡಾತ್ರ ಇದ್ರ ಮೇಲೆ ಹಂಚಿನ ಮೇಲೆ ಅದು ಇದು ಎಣ್ಣೆ ಸಿಗ್ತಿಲ್ಲ. ಹಾಂ ಮತ್ತು ಈಗ ಎಣ್ಣೆದಾಗೆ ಪದಾರ್ಥದ ಅದು ಹೇಳ್ಬೇಡ್ರಿ. 10 ಕೆಪಿಗೆ ಹಂಗಾಗಿ ಹಿಂಗೆ ವೈಟ್ ಆಗಾಡೆ ಅಂತ ನಾನು ಹೆಣ್ತಿಗೆ ಇದು ಪಲ್ಯ ಚಲೋ ಇಲ್ಲ ಅಂತ ನಮ್ಮ ಮಾಡ್ಯಾರ ಮಂದಿ ಅಂದವು ನಿಮ್ಮ ಪಲ್ಯ ಚಲೋ ಆಗ್ಯಾರ ಕೊಡ್ರಿ ಅಂತವು. ಹಿಂಗೆ ಅದಕ್ಕೆ ಟೇಮಿನ ಮೇಲೆ ಇರ್ತದ. ಅಂದ್ರೆ ಒಂದು ಬಟ್ಟೆ ಬಿಟ್ಟು ಮತ್ತೊಂದು ಬಟ್ಟೆ ಸಿಕ್ಕಿಲ್ಲ ನಮಗೆ. ಈಗ ನಾ 8 10 ಅವ ಅಲ್ಲಿ ಹಂಗೆ ಅವ ಅಂತ ಅವು ಅಲ್ಲೇ ನಾವು ಇಲ್ಲಿ. ಅದೇ ಹಂಗೆ ಅದ್ರಾಗೆ ಪಾರಿತ್ತು ಆದರು ಹೆಂಗೆ ಮಾಡಿರಿ ನೀವು ಏನು ಗಳಿಸಿರ ಅಂತಾರೆ ನಮಗೆ. ಅದು ಆ ತಕ್ಲೀಫ್ ಇವ್ರಿಗೆ ಏನು ಗೊತ್ತದ. ಯಾರ ದೈವದಾಗ ಗಳಿಸೋದು, ಯಾರ ಮನೆದಾಗ ಇದ್ದು ಅದ. ಈಗ ನಮ್ಮ ಅಣ್ಣ ತಮ್ಮರು ಎಲ್ಲ ಸಾವುಕಾರ ಆಗ್ಯಾರ, ನಾ ಗರೀಬ್ ಇದ್ದ. ಬಿಡಪ್ಪ ಅದು ಜರ ಮಾತವ 100 ಮಂದಿ ನನಗೆ ಕರೆಸ್ತಾರೆ ಊರಾಗಿನ. ಅವ್ರಿಗೆ ಒಬ್ರು ಭೀ ಕರ್ಸಲ್ಲ. ನಿಮ್ಮಂತ ಈಗ ಅಂದಿಲ್ಲ ನೀವು ಜರ ನೋಡ್ರಿ ನಮ್ಮ ನೆಂಟಿರ್ತಾನೆ ಹಿಂಗೆ ಎಂಥವ್ರಿಗೆ ಬಲಿ ಭೀ ದುಡ್ದಿದ್ದಾನ. ಅವ ಇವ ಇಲ್ಲ, ಕುಲ ಬಲ ಇಲ್ಲ, ಎಲ್ಲರ ಬಲಿ ದುಡ್ದು ಬಂದಿದ್ದ. ಕುಲ ಏನು ಮಾಡ್ತದ್ರಿ ಅಣ್ಣ? ಕುಲ ಏನು ಮಾಡ್ತದೆ? ಎಲ್ಲರೂ ನಮ್ಮ ಕಡ್ದಿಲ್ಲ ನಾನು ದುಡಾಸಿದ. ಮತ್ತು ಅದು ಕಡೆ ದಂಧೆ ಮಾಡಬಾರ್ದ್ರಿ. ಪ್ರತಿಯೊಂದು ಮನುಷ್ಯಂದು ಅತ್ತಿ ಸೋಸ್ತರು ಇರಲಿ, ತಾಯಿ ಮಕ್ಕಳು ಇರಲಿ, ಒಂದು ಆಗದಿ ಭಾಗದಿ ಇರಲಿ, ಯಾರೇ ಇರಲಿ ಅವ್ರಿಗೆ ಜಗಳ ಹಚ್ಚೋ ದಂಧ ಮಾಡಬಾರ್ದು. ಅದು ಸರಿ ಅಲ್ಲ. ಅದು ಅನ್ನಾಗತ್ತಿಲ್ಲ. ಹೊರಗೆ ಬಿದ್ರೆ ಅವನಿಗೆ ಹೊಡೆದು ಕಸಿ ಆಮೀನ್ ಸಾಬು ಬಲಿ ಹೋಗಿ ದುರುಸ್ ಮಾಡಿ ದುಡಾಸಿದ ನೀರಿನ ಅವನಿಗೆ. ಹಾಂ ಹಂಗೆ ಮಾಡಿದ ಹಿಂಗೆ ಮಾಡಿದ. ಅದಕ್ಕೆ ಮಂದಿ ರಾತ್ರಿ ಬಾರಾಕ್ ಭೀ ನಿಮ್ಮ ನಮ್ಮ ಮಗ ತೋಲ್ ಇದು ಮಾಡತ್ತಾನ ನೋಡ್ರಿ, ತೋಲ್ ಹೆಣ್ತಿ ಹೊಡ್ಲೇತಾನ, ನಮ್ಮ ಆಯಾ ತೋಲ್ ಹೊಡ್ಲೇತಾನ ನೋಡಿ. ನಾಳೆ ಯಾರಿಗೆ ಹೇಳಿದಾರ ಅದಕ್ಕೆ ಹೆಂಗೆ ಮಾಡೋದು ಹಂಗೆ ಮಾಡಿದ್ವಿ ನಾವು. ಅದೇ ಮತ್ತೆ ಎಲ್ಲಿಂದಲ್ಲೇ ಕಟ್ಟೋದು ಮಾಡ್ಬೇಕ್ರಿ ಅಣ್ಣ, ಕಡೆಯೋದು ಮಾಡಬಾರ್ದು ಜೀವನದಾಗ. ಅದೇ ಪುಣ್ಯ ಹತ್ಯದ ನಮಗೆ ಯಾವ ಪುಣ್ಯ ಅದೇ ಇರ್ತದ. ಮಂದಿ ದುನಿಯಾನೇ ಅಮ್ಮಲ್ರಿ ಯಾಕೆ ನಾವು ಹಾದಿ ಬಿಡ್ಬಾರ್ದು, ಇನ್ನೊಬ್ರು ಹಾದಿ ನೋಡ್ಬಾರ್ದು. ಮಂದಿ ದುನಿಯಾ ಅಮ್ಮಲ್ರಿ ನಮ್ಮ ಹಾದಿ ಕೇಳಿಲ್ಲ ನೋಡ್ರಿ. ಹಾಂ ಒಬ್ಬಾಕಿ ನಮ್ಮ ಹೆಣ್ಣೆ ಮಗಳು ಸರಿ ಹೋದ್ ನೋಡ್ರಿ, ಹಾವು ಕಚ್ಚಿ ನಿಮಗೆ ಸತ್ಯ ಹೇಳತ್ತಿದ ಈಗ ಹೊತ್ತು ಹೋಗ್ಯಾರ. ನನ್ನ ಮೇಲೆ ಭಕ್ತಿ ತೋಲಿತ್ತಕಿ ಗಂಡು ಹೊಡೆದಿದ್ದ. ಅದು ಯಾರಿಗೆ ಹೇಳಿಲ್ಲ. ನನ್ನ ಮನೆಗೆ ಬಂದು ರಾಜನಾಳ್ ನಡ್ಕೊತ ಹೊಡ್ದಾನಂತ ಕೂಸಿಗೆ ತಗೊಂಡು ಬಗಲ್ದಾಗ ನಿಮ್ಮ ಅಂಥವ್ರು ಕೇಳಿ ಯಾವ್ರಿಗೆ ನಡೀತಂಗೆ ಫಲಾಣೆ ಯಾರ ಮನೆಗೆ ಫಲಾಣೆ ಮನೆ. ಅರೆ ನಾವು ಒಯ್ದು ಬಿಡ್ತಾನೆ, ನಾವು ಯಾವ ಮನುಷ್ಯ ತೋಲ್ ಭಾರಿ ಅನ. ಆ ಮನುಷ್ಯ ಅಂದ ಕೆಂಪ ಉಲಾಗ ಮೈ ಕೆಂಪ ಉಲಾಗ ಅಂಥದಾಗ ಕಚ್ಚೆ ಹಾಕಿ ಕೂಸಿ ತೊಗೊಂಡು ಗಂಡ ಹೆಂಡತಿ ಎದ್ರ ಮುಂದೆ
ಈಗ ಉಣ್ಬೇಕಂತ ಕುಂತಿದ್ದೆವು ಹ್ಞೂ ನೆಪ್ ಹೇಳತ್ತಿದ ನಿಮಗೆ ಆಕಿಂದ ನಾನು ಪುಣ್ಯ ನಾ ಬದುಕಿದ ಆಕಿ ಹೋದಳು ಹಾವು ಕಚ್ಚು ಗಣಸ ಆಕಿನ ಮುನ್ನು ದಂಧೆ ಮಾಡ್ತಿಲ್ಲ ಹಂಗಿದ್ರು ಬಾದರಿದ್ದು ನಿಮ್ಮ ನನಗೆ ಒಂದು ಪೋರಿ ನನ್ನ ಹೊಟ್ಟಿಲ್ ಹುಟ್ಟಿಲ್ಲ ಅದಕ್ಕೆ ಆಚಾಕ್ ನನಗೆ ನೋಡ್ಯಾಳ ಅದ ಮನುಷ್ಯ ಒಬ್ರಿಗೊಬ್ರು ಹಚ್ಕೊಂಡು ಹೋಗೋದದ ಆ ಊರಿಗೆ ಮನೆಗೆ ಹೋಗೋದು ಬಿಟ್ಟೆ ಕೊಟ್ಟಿದ್ದಾನ ಮತ್ತು ತಮ್ಗೆ ನೋಡಂತ ವಸ್ತು ಹೋಯ್ತಪ್ಪ ಅಂದ್ರೆ ಅಲ್ಲೇ ಹೋದ ಅಲ್ಲೇನು ಫಲ ಅದಾವಲ್ಲ ಆಕಿಂದೆ ಅದ ಇಲ್ಲಿ ಬಂದನ್ ನೋಡಿ ಈಗ ನಮ್ಮ ಸೊಸೆ ತರೀತೇರು ಆಕಿಂದೆ ನಮ್ಮ ಮಗಳದೇ ಅದ ಹ್ಞೂ ಎರಡಕ್ಕೆ ಹಂಗ್ಯಾವ ಶೀಕರು ಇದ್ದಂಗೆ ಅವ ಏನ್ ಮಾಡ್ತಾವ ತಂದೆ ತಾಯಿ ಸರಿ ಹೋದ್ರು ಶರಣ ಇರ್ಲ ಸಂತೋಷಿ ಸಂತೋಷಿ ಏನು ಗೊತ್ತಿಲ್ಲ ನನಗೆ ಆಕಿಗೆ ಎತ್ಕೊಂಡು ತಿರುಗಿದಾನ ಸಂತೋಷಿದ ಹೇಳತ್ತಿದಿ ಸಂತೋಷಿ ಹೆಂಗೆ ಗೊತ್ತಿಲ್ಲ ಆಕಿನ ಹಿಡ್ದೆ ಎಲ್ಲ ಅದು ಇದು ಆಗ್ಯದ ಸಂತೋಷಿ ಏನು ಗೊತ್ತಿಲ್ಲಪ್ಪ ನನ್ನ ಮನೆಯಾಗೆ ದೊಡ್ಡಕಿ ಅದು ಆಕಿ ಗಣಸಿದ್ದಂಗಿತ್ತು ಮಗಳು ಆಕಿಂದೆ ಹೇಳಿದೆ ಈಗ ಎಲ್ಲ ಸೊಸಿ ಮಾಡ್ಯಾರೇನು ಸಂತೋಷಿ ಇಲ್ಲ ಇನ್ನೂ ಮಾಡಿಲ್ಲ ತಾಯಿಯನ್ ಮಾತು ಕೇಳಿ ಹೊಡೆದ ಗಂಡ ಟೀಕೆ ಹೇಳತ್ತಾನ ಅವು ಸಸಿ ಮಗ ಹೊಳ್ಯಾಕ ಹೇಳತ್ತಾನ ಮತ್ತು ತಾಯಿಗೆ ಬಿ